ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ಭಾರೀ ಸಮಸ್ಯೆಗಳನ್ನು ಅನುಭವಿಸ್ತಾ ಇವೆ ಹಲವು ಕ್ಷೇತ್ರಗಳು. ಈಗ ಪ್ರವಾಸೋದ್ಯಮದಲ್ಲೂ ಕೂಡ ಇದರ ಪರಿಣಾಮವನ್ನು ನೋಡಬಹುದಾಗಿದೆ. ಕೊಡಗಿನ ಪ್ರವಾಸೋದ್ಯಮ ಚಟುವಟಿಕೆಗೂ ಕೂಡ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಮಂಜಿನ ನಗರಿ ಮಡಿಕೇರಿಯ ರಾಜಾ ಸೀಟ್ ಖಾಲಿಯಾಗಿದೆ. ಪ್ರವಾಸಿಗರಿಲ್ಲದೆ ವಾರಾಂತ್ಯ ಆಗಿದ್ರೂ ಕೂಡ ಪ್ರವಾಸಿಗರು ಇಲ್ಲ, ಬಣಗುಡ್ತಾ ಇರುವಂತಹ ಪರಿಸ್ಥಿತಿ. ಬಿಕೋ ಅಂತ ಇದೆ ಹೆಸರಾಂತ ಪ್ರವಾಸಿ ತಾಣ ರಾಜಾ ಸೀಟ್. ಸಾಮಾನ್ಯವಾಗಿ ವೀಕೆಂಡಲ್ಲಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂತಹ ಒಂದು ಪ್ರವಾಸಿ ತಾಣ ಇವತ್ತು ಯಾವ ಚಿತ್ರಣ ಕಾಣಿಸ್ತಾ ಇದೆ ಅಂತ. ಸಹಜವಾಗಿ ಗ್ಯಾಸ್ ಇಲ್ಲ, ಅಲ್ಲಿ ಅಡುಗೆ ಐಟಮ್ಗಳೆಲ್ಲವೂ ಕೂಡ ಇರಲ್ಲ. ಕೇವಲ ನೀವು ಪ್ರವಾಸಕ್ಕೆ ಹೋದ್ಮೇಲೆ ಅಲ್ಲಿ ಏನೋ ತಿಂದಿರಾ ಬರ್ತೀರಾ, 3 ಹೊತ್ತು ಆ ಕಡೆ ಓಡಾಟ ಮಾಡ್ತೀರಾ ಅಂದರೆ ಏನಾದರೂ ತಿನ್ನಲೇಬೇಕಾಗತ್ತೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ರಾಜಾ ಸೀಟ್ ಹೇಗಿದೆ ನೋಡಿ. ಇರಾನ್ ಇಸ್ರೇಲ್ನ ವಾರ್ನ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಇದರ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ ಮೇಲೂ ವ್ಯತಿರಿಕ್ತವಾದಂತಹ ಪರಿಣಾಮ ರಾಜ್ಯಾದ್ಯಂತ ಬೀರಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆ ಕೂಡ ಹೊರತಾಗಿಲ್ಲ. ಬರೀ ವಾಣಿಜ್ಯ ಸಿಲಿಂಡರನ್ನು ಅವಲಂಬಿಸಿಕೊಂಡು ಬದುಕುವಂತಹ ಜನರಿಗೆ ಒಂದು ರೀತಿ ಆರ್ಥಿಕ ಸಂಕಷ್ಟ ತಂದೊಡ್ಡುತ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರವಾಸೋದ್ಯಮವನ್ನೇ ಅವಲಂಬಿಸಿಕೊಂಡು ಇರ್ತಕ್ಕಂಥ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಇದೀಗ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥದ್ದು. ಆದರೆ ಒಂದಷ್ಟು ನಾವು ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಏನು ಪ್ರವಾಸಿ ತಾಣಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ರಿಯಾಲಿಟಿ ಚೆಕ್ಕನ್ನು ಪಬ್ಲಿಕ್ ಟಿವಿ ಮಾಡುವಂಥ ಸಂದರ್ಭದಲ್ಲಿ ಮಡಿಕೇರಿ ನಗರದಲ್ಲಿ ಇರ್ತಕ್ಕಂತಹ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ರಾಜಾ ಸೀಟ್ ಬಳಿ ನಾವಿದ್ದೀವಿ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಎಲ್ಲೇ ನೋಡಿದ್ರೂ ಕೂಡ ಪ್ರವಾಸಿಗರೇ ಇಲ್ಲದೆ ಖಾಲಿ ಇರುವಂತಹ ದೃಶ್ಯಾವಳಿಗಳು ಕೂಡ ಗೋಚರಿಸ್ತಾ ಇದೆ. ನೀವು ಕೆಲ ವರ್ಷಗಳ ಹಿಂದೆ ಏನು ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಆದಂತಹ ಸ್ಥಿತಿಯಲ್ಲಿ ಯಾವ ರೀತಿ ಈ ಒಂದು ಪ್ರವಾಸಿ ತಾಣಗಳು ಜನರೇ ಇಲ್ಲದೆ ಬಿಕೋ ಎಂತಿತ್ತು, ಅಂತಹ ಪರಿಸ್ಥಿತಿ ಇದೀಗ ಮಡಿಕೇರಿ ನಗರದ ರಾಜಾ ಸೀಟ್ನಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಆ ಪ್ರಮಾಣದಲ್ಲಿ ಜನರೇ ಇಲ್ಲದೆ ಸಂಪೂರ್ಣವಾಗಿ ನಿಶಬ್ದವಾದಂತಹ ಸ್ಥಿತಿ ಈ ಒಂದು ರಾಜಾ ಸೀಟ್ನಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಭಾನುವಾರ ಆದರೂ ಕೂಡ ಮಡಿಕೇರಿಯ ರಾಜಾ ಸೀಟ್ಗೆ ಒಂದಷ್ಟು ಪ್ರವಾಸಿಗರು ಸರ್ವೇ ಸಾಮಾನ್ಯವಾಗಿ ಲಗ್ಗೆ ಇರ್ತಿದ್ರು. ಆದರೆ ಈ ವಾರ ಸಂಪೂರ್ಣವಾಗಿ ಈ ಚಿತ್ರಣವನ್ನು ನೋಡಿದ್ರೆ ಯಾವ ಪ್ರವಾಸಿಗರು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಬೆರಳಿಕೆಯಷ್ಟು ಒಂದು 2-3 ಜನ ಬಿಟ್ಟರೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲೂ ಕೂಡ ಪ್ರವಾಸಿಗರ ದಂಡು ಕೂಡ ಹರಿದು ಬರ್ತಾ ಇಲ್ಲ. ಒಂದು ರೀತಿ ಕೊಡಗಿನ ಪ್ರವಾಸೋದ್ಯಮಕ್ಕೂ ಕೂಡ ಆರ್ಥಿಕ ಹೊಡೆತ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಾವು ಹಲವಾರು ಹೋಟೆಲ್ಗಳನ್ನು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಆ ಹೋಟೆಲ್ಗಳಲ್ಲೂ ಕೂಡ ಗ್ರಾಹಕರಿಲ್ಲದೆ ಖಾಲಿ ಚೇರ್ಗಳು, ಖಾಲಿ ಟೇಬಲ್ಗಳು ಕೂಡ ಗೋಚರಿಸ್ತಾ ಇದೆ. ಹಾಗಾಗಿ ಕೆಲ ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಏನು ಗ್ಯಾಸ್ನ ಸಮಸ್ಯೆ ಬಗೆಹರಿಯೋ ತನಕ ಹೋಟೆಲನ್ನು ಬಂದ್ ಮಾಡುವಂತಹ ಚಿಂತನೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು. ನಾವು ಈ ಭಾಗದಲ್ಲಿ ನೋಡ್ಬೋದು, ಸಾಹಸ ತೋಟಗಾರಿಕೆ ಇಲಾಖೆ ಮತ್ತು ಇಲ್ಲಿ ಖಾಸಗಿಯವರು ನಡೆಸುವಂಥದ್ದು ಸಾಹಸ ಚಟುವಟಿಕೆಗಳು ಹೇಳ್ತಾರೆ. ಈ ಸಾಹಸ ಚಟುವಟಿಕೆಗಳು ಕೂಡ ಪ್ರವಾಸಿಗರು ಬರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಹೀಗಾಗಿ ಇದನ್ನೇ ಅವಲಂಬಿಸ್ಕೊಂಡು, ಅಂದರೆ ಪ್ರವಾಸಿಗರನ್ನೇ ಅವಲಂಬಿಸ್ಕೊಂಡು ಒಂದಷ್ಟು ಜೀವನವನ್ನು ಮಾಡುವಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗದವರಿಗೆ ಸಂಬಳವನ್ನು ಭರಿಸಬೇಕಾದಂತಹ ಪರಿಸ್ಥಿತಿ